ಅನುಶ್ರೀ ಕನ್ನಡ ಚಿತ್ರರಂಗದ ಮತ್ತು ಕನ್ನಡ ಕಿರುತೆರೆಯ ಹೆಮ್ಮೆಯ ಪ್ರತಿಭಾನ್ವಿತ ನಿರೂಪಕಿ ಅಂತಾನೆ ಹೇಳಬಹುದು. ಇನ್ನು ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಬೆಳೆದು ಬಂದ ಹಾದಿ ಅನೇಕರಿಗೆ ತಿಳಿದೇ ಇದೆ. ಕನ್ನಡದ ಖ್ಯಾತ ನಿರೂಪಕಿಯಾಗಿರುವ ಅನುಶ್ರೀ ಅವರಿಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ನಿರೂಪಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಅನುಶ್ರೀ ಅವರು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮೇಲೆ ಬಂದವರು ಅಂತಾನೆ ಹೇಳಬಹುದು. ಇನ್ನು ಅನುಶ್ರೀ ಅವರ ತಂದೆಯ ಕುರಿತಂತೆ ಆಗಾಗ ಕೆಲವು ಚರ್ಚೆಗಳು ನಡೆಯುತ್ತಲೇ ಇರುತ್ತದೆ. ಈ ನಡುವೆ ಸಂದರ್ಶನದಲ್ಲಿ ಮಾತನಾಡಿದ ನಿರೂಪಕಿ ಅನುಶ್ರೀ ಅವರು ತಮ್ಮ ಜೀವನದ ಬಗ್ಗೆ ಮತ್ತು ತಮ್ಮ ತಂದೆ ಯಾಕೆ ತಮ್ಮನ್ನ ಬಿಟ್ಟು ಹೋದರು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಹಾಗಾದರೆ ತಂದೆಯ ಕುರಿತಂತೆ ಅನುಶ್ರೀ ಅವರು ಹೇಳಿದ್ದೇನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ನ್ಯೂಸ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎನ್ನ ಬೇಲೆ ನಾನು ಏಪ ಮೋಕೆ ಮನ್ಪರೆ ಸ್ಟಾರ್ಟ್ ಮಂತೆ ಎನ್ನ ಬೇಲೆ ಎನ್ನ ಕೈ ಪತ್ತನ್ 25 years ಬ್ಯಾಕ್ ಅರೆಂಗ್ಲೇನ್ ಬಿಡ್ದು ಪೋಯರ್ ಎನ್ನ ಲೈಫ್ ಎನ್ನ ಅಮ್ಮ ಇಸ್ ದ ಬಿಗ್ಗೆಸ್ಟ್ ಹೀರೋ. ಫಸ್ಟ್ ಎನ್ನ ಕಾಸು ಅಮ್ಮಗೆ ಎತ್ತಿ ಕೊಡ್ತೀನಿ ಅನ್ ಕರಿಮಣಿ ಅವ್ ಪಾಡ್ದಿನ ಕರಿಮಣಿ ಇಂಚ ಪಚ್ಚ ಪಚ್ಚ ಒಂದಿತ್ತು ಗೊತ್ತೇ ಇಟ್ಸ್ ಅವು ಬಂಗಾರಲ ಹತ್ತಾರು ಪಾಡ್ದಿನ ಎನ್ನ ಕಾಂಡೆ ಲೆಕ್ಕದ ಮೇರೆ ಮೋನೆ ಹೂವೋಡೆ ನಿಕ್ಕುಲ್ ಖಾಲಿ ಏರಿಯಾಗ ಪುಟ್ಟಾಯರ್ ಪಂಡಿ ಕೂಡ್ಲೇರ್ ಅಪ್ಪ ಅಮ್ಮ ಆಪುಜಾರ್ ಇರಾಕಲ್ನ ಭವಿಷ್ಯದ ಬೆಳವಣಿಗೆ ಗೀರ್ ಕಾರಣಾಂಡ ಮಾತ್ರ ಪೇರೆಂಟ್ಸ್ ಅಂತ ಇರೇನ್ ಲೆಪ್ಪುನು. ಸೊ ಇಫ್ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ, ಮ್ಯಾರೇಜ್ ಇಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಜೋಕುಲ್ ಹೌದು, ಯೂಟ್ಯೂಬ್ ಸಂದರ್ಶನದಲ್ಲಿ ಮಾತನಾಡಿದ ನಿರೂಪಕಿ ಅನುಶ್ರೀ ಅವರು ತಾನು ಜಾಸ್ತಿ ಮಾತನಾಡೋದು ತನ್ನ ತಂದೆಯಿಂದ ಬಂದ ಬಳುವಳಿ ಎಂದು ಹೇಳಿದ್ದಾರೆ. ಅನುಶ್ರೀ ಅವರ ತಂದೆ ತುಂಬಾ ಮಾತನಾಡುತ್ತಿದ್ದಾರಂತೆ. ಆ ಕಾರಣಗಳಿಂದ ಅವರ ಸ್ವಭಾವವೇ ಅನುಶ್ರೀ ಅವರಿಗೆ ಬಂದಿದೆ ಎಂದು ಅನುಶ್ರೀ ಅವರು ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಅನುಶ್ರೀ ಅವರು ತನ್ನ ತಂದೆ ಮಾರ್ಕೆಟಿಂಗ್ ವಿಭಾಗದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ತಂದೆಯ ಕುರಿತಂತೆ ಮಾಧ್ಯಮದ ಮುಂದೆ ಮಾತನಾಡಿದ ಅನುಶ್ರೀ ಅವರು ಒಬ್ಬ ತಂದೆಯಾದವನು ಹೀರೋ ತರ ಇರಬೇಕು, ಆದರೆ ನನ್ನ ತಂದೆ ಹಾಗೆ ಇರಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ನನ್ನ ತಂದೆ ಒಳ್ಳೆಯ ತಂದೆ ಕೂಡ ಆಗಿರಲಿಲ್ಲ ಮತ್ತು ನನ್ನ ಅಮ್ಮನಿಗೆ ಒಳ್ಳೆಯ ಗಂಡ ಕೂಡ ಆಗಿರಲಿಲ್ಲ ಎಂದು ಬೇಸರವನ್ನು ಹೊರಹಾಕಿದ್ದಾರೆ ಅನುಶ್ರೀ ಅವರು. ವ್ಯವಹಾರ, ಸ್ನೇಹಿತರು ಮತ್ತು ಐಷಾರಾಮಿ ಜೀವನಕ್ಕೆ ಅಡಿಕ್ಟ್ ಆಗಿದ್ದ ಅನುಶ್ರೀ ಅವರ ತಂದೆ ಸರಿಯಾಗಿ ಮನೆಗೆ ಕೂಡ ಬರುತ್ತಿರಲಿಲ್ಲವಂತೆ. ನಾನು ಚಿಕ್ಕವಳಾಗಿದ್ದಾಗ ತಂದೆಯಾದವನು ನನ್ನ ಜೊತೆ ಇರಲಿಲ್ಲ ಮತ್ತು ಆತ ಮಕ್ಕಳ ಬಗ್ಗೆ ಕೂಡ ಯೋಜನೆ ಕೂಡ ಮಾಡಿರಲಿಲ್ಲ. ಆವಾಗ ನಾನು ಚಿಕ್ಕವಳಾಗಿದ್ದೆ. ಆ ಸಮಯದಲ್ಲಿ ಆತನಿಗೆ ಮಕ್ಕಳು ಮತ್ತು ಹೆಂಡತಿ ಬೇಕಾಗಿರಲಿಲ್ಲ. ಈ ಕಾರಣಗಳಿಂದ ಆತ ನಮ್ಮನ್ನ ಬಿಟ್ಟು ಹೋದ ಎಂದು ತಂದೆಯ ಬಗ್ಗೆ ಹೇಳಿಕೊಂಡು ಬೇಸರವನ್ನ ಹೊರಹಾಕಿದ್ದಾರೆ ಅನುಶ್ರೀ ಅವರು. ತಂದೆ ನಮ್ಮನ್ನ ಬಿಟ್ಟು ಹೋಗಿ 25 ವರ್ಷಗಳು ಕಳೆದಿದೆ. ಆತ ಬಿಟ್ಟು ಹೋದ ಸಮಯದಲ್ಲಿ ನಮಗೆ ಜೀವನ ಮಾಡುವುದು ಕೂಡ ಕಷ್ಟವಾಗಿತ್ತು. ತಂದೆಯಾದವನು ನಮ್ಮನ್ನ ಬಿಟ್ಟು ಹೋದ ಸಮಯದಲ್ಲಿ ಸಮಾಜ ನಮ್ಮನ್ನ ನೋಡುವ ರೀತಿ ಕೂಡ ಬದಲಾಗಿತ್ತು. ಅದೇ ರೀತಿಯಲ್ಲಿ ತಂದೆ ಇಲ್ಲದ ಮಕ್ಕಳು ಟೆಲಿವಿಷನ್ ಇಂಡಸ್ಟ್ರಿಗೆ ಹೋದರೆ ಅವರನ್ನ ನೋಡುವ ರೀತಿಯೇ ಬೇರೆ. ಇನ್ನು ಅಪ್ಪ ಇಲ್ಲದ ಹೆಣ್ಣು ಮಕ್ಕಳು ಜೀವನದಲ್ಲಿ ಸಾಧನೆಯನ್ನ ಮಾಡಿದರೆ ಅವರ ಸಾಧನೆಗೆ ಬೇರೆ ಅರ್ಥನೇ ಕೊಡುತ್ತಾರೆ. ತಂದೆ ಇಲ್ಲದ ಕಾರಣ ತಾನು ಅನುಭವಿಸಿದ ಕಷ್ಟಗಳು ನೂರಾರು ಎಂದು ಬೇಸರವನ್ನ ಹೊರಹಾಕಿದ್ದಾರೆ ನಿರೂಪಕಿ ಅನುಶ್ರೀ ಅವರು.